ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಬ್ಬಕ್ಕಿ ಅಥವಾ ಸಾಬುದಾನಿ ಪಾಯಸ ಮಾಡ್ಕೊಳಕತ್ತೀನಿ. ಅದಕ್ಕೆ ನಾನು 2 ಕಪ್ಪಷ್ಟು ಸಾಬುದಾನಿ ಒಂದು 4-5 ಸರಿ ಸ್ವಚ್ಛಗೆ ತೊಳೆದು ತೊಗೊಂಬಂದೀನಿ. ಯಾಕಂದ್ರೆ ಅದ್ರಾಗ ಸ್ಟಾರ್ಚ್ ಇರ್ತೈತಿ, ಅದೆಲ್ಲ ಹೋಗೋವರೆಗೂ ತೊಳ್ಕೊಬೇಕು. ಈಗ ಅದಕ್ಕೆ 1 ಕಪ್ಪಷ್ಟು ನೀರು ಹಾಕಿ ಅಥವಾ ಸಾಬುದಾನಿ ಮುಳುಗುವಷ್ಟು ನೀರು ಹಾಕಿ ಒಂದು ಪ್ಲೇಟ್ ಮುಚ್ಚಿ 4 ತಾಸು ನೆನೆಯಾಗಿ ಬಿಡಬೇಕು. ಈಗ ನಿಮಗೆ ನೋಡ್ರಿ ಚೆಕ್ ಮಾಡಿ ತೋರಿಸ್ತೀನಿ. ನಾನು 4 ತಾಸು ನೆನೆದ ಮೇಲೆ ಕಾಳು ಅಂಟ್ಕೊಂಡಿಲ್ಲ, ಎಷ್ಟು ಚಂದ ನೆನೆದವು. ಇವಾಗ ಬರ್ರಿ ಪಾಯಸ ಮಾಡ್ಕೊಳ್ಳೋಣ. ಪಾಯಸ ಮಾಡ್ಕೊಳಕ್ಕೆ ನಾನು 1 ಕಪ್ಪಷ್ಟು ನೀರಿಗೆ ಫಸ್ಟ್ ಬೆಲ್ಲ ಹಾಕಿ ಕರಗಿಸ್ಕೊಳಕತ್ತೀನಿ. ಯಾಕಂದ್ರೆ ಅದ್ರಾಗ ಕಸ ಇರುತ್ತಂತ. ನೀವು ಬೇಕಾದ್ರೆ ಬೆಲ್ಲದ ಪೌಡರು ಅಥವಾ ಸಕ್ಕರೆನೂ ಯೂಸ್ ಮಾಡ್ಬೋದು, ಬಟ್ ಬೆಲ್ಲ ಹಾಕಿದ್ರೆ ಭಾರಿ ಟೇಸ್ಟ್ ಇರ್ತೈತಿ. ನೀವು ಬೆಲ್ಲ ಹಾಕಿ ಮಾಡಿ ಟ್ರೈ ಮಾಡಿರಿ. ಇವಾಗ ಪಾಯಸ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆಗೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸು ಫ್ರೈ ಮಾಡ್ಕೋಬೇಕು. ನಾನು ಬಾದಾಮಿ ಗೋಡಂಬಿ ತೊಗೊಂಬಂದಿನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸು ನೀವು ಹಾಕೋಬೋದು. ಪಾಯಸ ಮಾಡೋಕೆ ಸಾಬುದಾನಿ ಯಾವುದಾದ್ರೂ ತೊಗೋಬೋದು. ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತೆ, ಅದನ್ನಾದರೂ ತೊಗೋಬೋದು. ಇನ್ನು ನಾನು ದೊಡ್ಡ ಸೈಜ್ ತೊಗೊಂಡಿನಿ, ಅಥವಾ ಮೀಡಿಯಮ್ ಸೈಜ್ ಬರುತ್ತೆ, ನೀವು ಅದನ್ನಾದರೂ ತೊಗೋಬೋದು. ಇವಾಗ ಗೋಲ್ಡನ್ ಬ್ರೌನ್ ಆಗ್ಯಾವು. ಇವನ್ನ ನಾನು ಒಂದು ಬೌಲಿಗೆ ಎತ್ತಿಟ್ಕೊಳಕತ್ತೀನಿ. ನೀವು ಬೇಕಿದ್ರೆ ಅದ ಕಡಾಯಿ ಒಳಗೆ ಸಾಬುದಾನ ಹಾಕಿ ಹುರಿಬೋದು. ಇವಾಗ ನೋಡ್ರಿ, ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ಒಂದು 2 ನಿಮಿಷ ಹುರಿದ್ಮೇಲೆ ಟ್ರಾನ್ಸ್ಪರೆಂಟ್ ಆಗೈತಿ. ಅದಕ್ಕೆ ನಾನು ಕರಗಿಸಿಟ್ಕೊಂಡಿದ್ದು ಬೆಲ್ಲದ ನೀರು ಹಾಕೊಳಕತ್ತೀನಿ. ನೀವು ನೀರು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೋರಿ. ಇದು 1-2 ನಿಮಿಷ ಈ ಥರ ಕುದಿಸ್ಕೋಬೇಕು. ಲಿಡ್ ಕ್ಲೋಸ್ ಮಾಡಿ. ತಳ ಹಿಡಿ ಚಾನ್ಸಸ್ ಇರ್ತೈತಿ, ನೀವು ಆವಾಗವಾಗ ಚೆಕ್ ಮಾಡ್ತಿರ್ಬೇಕು. ಬೆಸ್ಟ್ ಆಪ್ಷನ್ ಅಂತಂದ್ರೆ ನೀವು ನಾನ್ ಸ್ಟಿಕ್ ಒಳಗೆ ಮಾಡ್ಕೊಂಡ್ರೆ ತಳ ಹಿಡಿ ಚಾನ್ಸಸ್ ಕಡಿಮೆ ಇರುತ್ತೆ. ಇವಾಗ ನೋಡ್ರಿ ಟ್ರಾನ್ಸ್ಪರೆಂಟ್ ಆಗೈತಿ. ಈ ಹಂತದೊಳಗೆ ಸ್ಟವ್ ಆಫ್ ಮಾಡಿ ನಾವು ಇದಕ್ಕೆ ಹಾಲು ಹಾಕ್ಕೋಬೇಕು. ನಾನು 1 ಕಪ್ಪಷ್ಟು ಹಾಲು ಹಾಕ್ಕೊಳಕತ್ತೀನಿ. ನಿಮ್ಮದು ತಿಕ್ನೆಸ್ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಹಾಲು ಸೇರಿಸ್ಕೋಬೋದು. ಹಾಲು ಡ್ರೈ ಫ್ರೂಟ್ಸ್ ಹಾಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಲೀಡ್ ಕ್ಲೋಸ್ ಮಾಡಿ 1-2 ನಿಮಿಷ ಮುಚ್ಚಿಡಬೇಕು. ಇನ್ನೊಂದು ಸ್ವಲ್ಪ ಅರಳುತ್ತಿದ್ದು, ಇನ್ನೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ. ಆವಾಗ ಗಟ್ಟಿ ಆದ್ರೆ ಇನ್ನೊಂದು ಸ್ವಲ್ಪ ನೀವು ಹಾಲು ಸೇರಿಸ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ, ನೀವು ಹಾಲು ಲಾಸ್ಟಿಗೆ ಸೇರಿಸ್ಕೋಬೇಕು. ಯಾಕಂದ್ರೆ ಬೆಲ್ಲ ಹಾಕಿ ಪಾಯಸ ಮಾಡಿದ್ರೆ ನೀವು ಹಾಲು ಲಾಸ್ಟಿಗೆ ಹಾಕೋಬೇಕು, ಇಲ್ಲಾಂದ್ರೆ ಒಡೆದೋಗೋ ಚಾನ್ಸಸ್ ಇರ್ತೈತಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.